मुख्यमंत्री विषय आणि मंत्रिमंडळ विस्ताराबाबत मी आधीच भरपूर बोललो आहे। आता याबद्दल मी काहीही बोलणार नाही असे गृहमंत्री डॉक्टर जी परमेश्वर यांनी सांगितले। बुधवारी बेळगाव विमानतळावर पत्रकारांशी बोलताना ते म्हणाले की बेळगावमध्ये 8 डिसेंबर रोजी सुरू होणाऱ्या हिवाळी अधिवेशनात मोठ्या प्रमाणात आंदोलने होण्याची शक्यता आहे। त्या आंदोलकांसाठी कोणत्या प्रकारच्या खबरदारीची उपाययोजना कराव्यात आणि कशा प्रकारे त्यांना संधी उपलब्ध करून द्यावी याबाबत अधिकाऱ्यांशी चर्चा करणार असल्याचे त्यांनी सांगितले। ಎಲ್ಲ ಶಾಂತವಾಗಿ ಶಾಂತಿ ಇಲ್ಲದೆ ಇದ್ರೆ ಬರ್ತೀನಿ, ಶಾಂತಿ ಇದ್ರೆ ಬರಲ್ಲ। ಎಲ್ಲ ಶಾಂತ ಐತೆ ಸರ್। ಓಕೆ, ನೇರವಾಗಿ ಪೊಲಿಟಿಕಲ್ ಬಂದಿಲ್ಲ ಸರ್। ಪೊಲಿಟಿಕಲ್ ಏನು ಉತ್ತರ ಕೊಡಲ್ಲ। ಇಲ್ಲ, ಬಿಜಾಪುರದಲ್ಲಿ ನಮ್ಮ ಮಾಜಿ ಶಾಸಕರು ರಾಜು ಹಲ್ಗೂರ್ ಅವರ ಮಗಳ ಮದುವೆ ಇದೆ, ಅದಕ್ಕೆ ಹೋಗ್ತಾ ಇದ್ದೇನೆ। ಅದು ಬಂದ ನಂತರ ಬೆಳಗಾಂನಲ್ಲಿ ಏನು 8ನೇ ತಾರೀಕು ಅಧಿವೇಶನ ಇದೆ, ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ। ಅದನ್ನ ರಿವ್ಯೂ ಮಾಡ್ತೇನೆ। ನಮ್ಮ ಪೊಲೀಸ್ನವರು ಏನು ಇಳ್ಕೊಳ್ತಾರೆ, ಆ ಬ್ಯಾರಕ್ಸ್ ಏನು ಮಾಡಿದ್ದೀವಿ, ಟೆಂಪರರಿ ಬ್ಯಾರಕ್ಸ್ ಮಾಡ್ತೀವಿ, ಅಲ್ಲಿ ಭೇಟಿ ಕೊಡ್ತೀನಿ। ಅದಾದಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನದ ಬೆಳಗಾಂ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತೆ, ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ಬೇಕು, ಹೆಚ್ಚು ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಈ ಕೆಲವು ವಿಷಯಗಳು ಮಾತಾಡ್ಕೊಂಡು ಹೋಗ್ತೀವಿ ಸರ್। ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇಟ್ಟು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದ್ರ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ ಅದನ್ನ। ಥ್ಯಾಂಕ್ ಯು। मध्याह्न बंद। यावेळी आमदार विश्वास वैद्य, काँग्रेस ग्रामीण जिल्हाध्यक्ष विनय नावलगट्टी यांच्यासह इतरही उपस्थित होते। कृष्णा कांबळे, KMM मराठी, बेळगाव।